ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ಮಮತಾ ಫುಡ್ ಕೋರ್ಟ್ಗೆ ಸ್ವಾಗತ. ನಾನು ಇವತ್ತು ಉಳಿದಿರೋ ಅನ್ನದಿಂದ ಸೇವ್ ನಮ್ಕಿನ್ ಮಾಡಿದ್ದೀನಿ ನೋಡಿ. ಎಷ್ಟು ಮೈಲ್ಡಾಗಿರುತ್ತೆ, ಎಷ್ಟು ಚೆನ್ನಾಗಿರುತ್ತೆ ತಿನ್ನೋಕ್ಕೆ ನೋಡಿ. ನೋಡಿ, 1 ಕಪ್ ಅನ್ನ ಹಾಕಿದ್ದೀನಿ ನೋಡಿ, ಎಷ್ಟೊಂದು ಆಗ್ಬಿಟ್ಟಿದೆ ಅಂತ. ತುಂಬ ಟೇಸ್ಟಿಯಾಗಿರುತ್ತೆ. ನಾವು ಅವಲಕ್ಕಿ ಮಾಡ್ತೀವಲ್ಲ ಆವಾಗ, ಬಿಸಿಬೇಳೆಭಾತ್ ಮಾಡಿದ್ರೆ ಆವಾಗ, ಬೇಲ್ಪುರಿ ಮಾಡಿದ್ರೆ ಆವಾಗ ಮೇಲೆ ಹಾಕ್ಕೊಳ್ಳೋಕ್ಕೆಲ್ಲ ಇದು ತುಂಬ ಚೆನ್ನಾಗಿರುತ್ತೆ. ಬನ್ನಿ ನೋಡೋಣ ಹೇಗೆ ಮಾಡೋದು ಅಂತ. ನಾನು 1 ಕಪ್ ಆಗುವಷ್ಟು ಅನ್ನ ತಗೊಂಡಿದ್ದೀನಿ. ರಾತ್ರಿ ಉಳಿದಿರೋ ಅನ್ನ ಆದರೂ ಪರವಾಗಿಲ್ಲ, ಬಿಸಿ ಅನ್ನ ಮಾಡ್ಕೊಂಡಿದ್ರು ಪರವಾಗಿಲ್ಲ. ಸೇವ್ ನಮ್ಕಿನ್ಗೆ 1 ಕಪ್ ಆಗುವಷ್ಟು ಅನ್ನ ಹಾಕಿದ್ರೆ ತುಂಬ ಚೆನ್ನಾಗಿ ಬರುತ್ತೆ. ನಾನಿದು ರುಬ್ಕೊಂಡು ಬರ್ತೀನಿ. ಸ್ವಲ್ಪ ನೀರು ಹಾಕ್ಕೊಂಡು ಇದು ರುಬ್ಕೊಂಡು ಬರ್ತೀನಿ ನೋಡಿ. ಇದು ನಾನು ನುಣ್ಣಗೆ ರುಬ್ಕೊಂಬಂದಿದ್ದೀನಿ. ಸ್ವಲ್ಪ ನೀರು ಹಾಕ್ಬಿಟ್ಟು ಈ ಥರ ರುಬ್ಕೊಂಡು ಬಂದಿದ್ದೀನಿ. ಇದು ಪಾತ್ರೆಗೆ ಹಾಕ್ಕೊಂಬಿಡೋಣ. ನಾವು ಇಡ್ಲಿಗೆ ರುಬ್ತೀವಲ್ಲ ಉದ್ದಿನಬೇಳೆ, ಆ ಥರ ರುಬ್ಕೋಬೇಕು, ನುಣ್ಣಗೆ ರುಬ್ಕೋಬೇಕು. ಇದಕ್ಕೆ ನಾನು ಅರ್ಧ ಕಪ್ಪಷ್ಟು ಕಡಲೆ ಹಿಟ್ಟು ಹಾಕ್ಕೊಳ್ತಾಯಿದ್ದೀನಿ. ಅರ್ಧ ಕಪ್ಪು ಕಡಲೆ ಹಿಟ್ಟು, 1 ಕಪ್ಪು ಅನ್ನ ರುಬ್ಕೊಂಡಿದ್ದೀನಿ. ಹೀಗೆ 1/4 ಕಪ್ಪಷ್ಟು ಅಕ್ಕಿ ಹಿಟ್ಟು ಕೂಡ ಹಾಕ್ಕೊಳ್ತಾಯಿದ್ದೀನಿ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು. ನಾನೊಂದು ಅರ್ಧ ಸ್ಪೂನಷ್ಟು ಉಪ್ಪು ಹಾಕ್ಕೊಳ್ತಾಯಿದ್ದೀನಿ. ಖಾರದ ಪುಡಿ ಅರ್ಧ ಸ್ಪೂನು, ಮೆಣಸು ಪುಡಿ 1/4 ಸ್ಪೂನು, ಸ್ವಲ್ಪ ಹಿಂಗೆ ಹಾಕ್ಕೊಳ್ತಾಯಿದ್ದೀನಿ. 1-2 ಚಿಟಿಕೆಯಷ್ಟು ಹಿಂಗೆ ಹಾಕ್ಕೊಂಡಿದ್ದೀನಿ. ಫಸ್ಟು ಇದೆಲ್ಲ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ. ಈ ನೀರೇನು ಬೇಕಾಗಿರಲ್ಲ, ಸ್ವಲ್ಪ ನೀರಾಗುತ್ತೆ ಅಷ್ಟೇ. ಯಾಕಂದರೆ ನಾವು ಅನ್ನ ರುಬ್ಕೊಂಡಿದ್ವಲ್ಲ ನೋಡಿ, ನಾನು ನೀರೇ ಹಾಕ್ಕೊಂಡಿಲ್ಲ, ಅದು ಹಾಗೇ ಆಗೋಯಿತು. ಇಷ್ಟು ಮೆತ್ತಗಿದ್ರೆ ಚೆನ್ನಾಗಿರುತ್ತೆ. ನಾನು 1 ಸ್ಪೂನಷ್ಟು ಇದಕ್ಕೆ ಎಣ್ಣೆ ಹಾಕ್ಕೊಳ್ತಾಯಿದ್ದೀನಿ. ಒಂದು ಸ್ಪೂನಷ್ಟು ಎಣ್ಣೆ ಕೈಗೆ ಹಾಕ್ಕೊಳ್ತೀನಿ. ಹಾಕ್ಕೊಂಡು ಸ್ವಲ್ಪ ಇನ್ನೂ ಏನಾದರೂ ಮೆತ್ತಗಾದರೆ ಸ್ವಲ್ಪ ಅಕ್ಕಿ ಹಿಟ್ಟು, ಇಲ್ಲಾಂದರೆ ಕಡಲೆ ಹಿಟ್ಟು ಹಾಕ್ಕೊಳ್ಳಿ. ಎಲ್ಲ ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೊಳ್ಳೋಣ. ಈ ಥರ ನಾನು ನೀರೇ ಹಾಕಿಲ್ಲ, ಹಾಗೆ ಕಲಿಸ್ಕೊಂಡಿದ್ದೀನಿ. ಚೆನ್ನಾಗಿ ನಾದ್ಕೊಳ್ಳಿ ನೋಡಿ, ಚೆನ್ನಾಗಿ ನಾದ್ಕೊಳ್ಳಿ. ಈ ಥರ ಸ್ವಲ್ಪ ಮೆತ್ಕೊಳ್ತಾ ಇದೆ ಅಂತ ಹೇಳಿದ್ರೆ, ತುಂಬಾ ಮೆತ್ಕೊಳ್ತಾ ಇದ್ದರೆ ಇನ್ನೊಂದು ಸ್ವಲ್ಪ ಅಕ್ಕಿ ಹಿಟ್ಟು ಹಾಕ್ಕೊಂಬಿಡಿ. 1 ಸ್ಪೂನಷ್ಟು ಅಕ್ಕಿ ಹಿಟ್ಟು ಹಾಕ್ಕೊಳ್ತೀನಿ. 1 ಸ್ಪೂನಷ್ಟು ಅಕ್ಕಿ ಹಿಟ್ಟು ಹಾಕ್ಕೊಳ್ತಾಯಿದ್ದೀನಿ. ನಾನು ನೀರೇ ಹಾಕಿಲ್ಲ ನೋಡಿ. ಕೈಗೆ ಮೆತ್ಕೊಳುತ್ತೆ, ಸ್ವಲ್ಪ ಎಣ್ಣೆ ಹಚ್ಕೋಬೇಕಾಗತ್ತೆ ಕೈಗೆ. ಈ ಥರ ಚೆನ್ನಾಗಿ ನಾದ್ಕೊಳ್ಳಿ. ಈ ಥರನೇ ಇರಬೇಕು, ಚೆನ್ನಾಗಿ ಬರುತ್ತೆ. ಹೊರಳಿಗೆ ಹಾಕ್ತೀವಲ್ಲ ಅವಾಗ ಚೆನ್ನಾಗಿ ಬರುತ್ತೆ, ಕೈ ನೋವೋದಿಲ್ಲ. ಸ್ವಲ್ಪ ಗಟ್ಟಿ ಆದರೆ ಪ್ರೆಸ್ ಮಾಡ್ತಾ ಇರಬೇಕು ತುಂಬಾ. ನಾನು ಫಸ್ಟು 1-2 ಸ್ಪೂನು ಎಣ್ಣೆ ಹಾಕ್ಕೊಂಡಿದ್ದೆ, ಆಮೇಲೆ ಇನ್ನೊಂದು 2 ಸ್ಪೂನು ಎಣ್ಣೆ ಹಾಕ್ಕೊಂಡಿದ್ದೀನಿ ನೋಡಿ. ನೀರೇ ಬೇಡ, ಹಾಗೆ ನಾವು ಕಲಿಸ್ಕೊಂಬೋದು. ಕೋಳಿ ಬಂತಲ್ಲ, ಅದಕ್ಕೆಲ್ಲ ಮಾಡಬೇಕಲ್ಲ ಇದೆಲ್ಲ. ಈ ಥರ ಕಲಿಸ್ಕೊಂಡಿದ್ದೀನಿ. ಇದೀಗ ಸೇವ್ ನಮ್ಕಿನ್ ಮಾಡ್ಕೊಳ್ಳೋಣ ನೋಡಿ. ನಾನು ಈ ಥರ ಚಿಕ್ಕದು ಬರುತ್ತಲ್ಲ ಅದು ತಗೊಂಡಿದ್ದೀನಿ. ಇದರಲ್ಲಿ ಸೇವ್ ನಮ್ಕಿನ್ ಇದರಲ್ಲಿ ಚೆನ್ನಾಗಿ ಬರೋದು. ಇದಕ್ಕೆಲ್ಲ ನಾನು ಸ್ವಲ್ಪ ಎಣ್ಣೆ ಹಚ್ಕೊಂಡ್ಬಿಡ್ತೀನಿ. ಎಲ್ಲದಕ್ಕೂ ಸ್ವಲ್ಪ ಎಣ್ಣೆ ಹಚ್ಕೊಂಬಿಡೋಣ. ಈಗ ನಾನು ಇದು ಹಾಕ್ಕೊಳ್ತಾ ಇದ್ದೀನಿ. ಇನ್ನೇನು ದೀಪಾವಳಿ ಬಂತಲ್ಲ, ಎಲ್ಲ ವೆರೈಟೀಸು ಮಾಡಬೇಕಾಗತ್ತೆ, ಚೆನ್ನಾಗಿರುತ್ತೆ. ಯಾರಾದರೂ ನೆಂಟರು ಬಂದರೆ ಮನೆಗೆ ಒಂದೇ ಥರ ಮಾಡಿ ಬೇಜಾರಾದರೆ ಈ ಥರ ಎಲ್ಲ ನಾವು ಮಾಡ್ಕೊಳ್ಬೋದು. ಇದು ಹಾಕಿದ್ದೀನಿ ನೋಡಿ, ಇದು ಹಾಕಿದ್ದೀನಿ. ಇದು ನೋಡಿ, ಹಿಟ್ಟು ಎಷ್ಟು ನೀವು ನಾದ್ತಿರೋ ಅಷ್ಟು ಚೆನ್ನಾಗಿರುತ್ತೆ. ಇಲ್ಲ, ಇದಕ್ಕೆ ಹಾಕ್ಕೊಂಡ್ಬಿಡ್ತೀನಿ. ಈ ಥರ ಹಾಕ್ಕೊಂಡು ಡೈರೆಕ್ಟಾಗಿ ಎಣ್ಣೆಯಲ್ಲೇ ಬಿಡಬೇಕಿದು. ಈ ಥರ ಮಾಡ್ಕೊಂಬೇಡ ನೋಡಿ. ಹಿಟ್ಟು ಹಾಕಿದ್ನಲ್ಲ ಇಲ್ಲಿ ಮೇಲೆ ನೋಡಿ,
ಈ ಥರ ಬರಬೇಕದು, ಈ ಥರ ಬರಬೇಕು. ಮೆತ್ತಗಿದ್ರೆ ನಾವೆಷ್ಟು ಬೇಗ ಮಾಡ್ಕೊಳ್ಬೋದು, ಗಟ್ಟಿಯಾಗಿದ್ದರೆ ಕೈ ನೋವು ಬಂದ್ಬಿಡುತ್ತೆ. ಎಣ್ಣೆ ಕಾಯಕ್ಕೆ ಇಟ್ಟಿದ್ದೀನಿ ನೋಡಿ. ಈ ಥರ ಮೀಡಿಯಮ್ ಫ್ಲೇಮಲ್ಲಿಟ್ಟು ನಾವು ಬೇಯಿಸ್ಕೋಬೇಕಾಗತ್ತೆ. ಹಾಕಿದ ತಕ್ಷಣ ತಿರುಗಿಸ್ಬಿಡಿ, 1-2 ನಿಮಿಷ ಆಗಲಿ. ನೋಡಿ 2 ನಿಮಿಷ ಆದಮೇಲೆ ತಿರುಗಿಸ್ಕೊಳ್ಳಿ. ಈ ಥರ ತಿರುಗಿಸ್ಬಿಟ್ಟು ಆ ಕಡೆ ಈ ಕಡೆ ಹೊಂಬಣ್ಣ ಬರೋವರೆಗೂ ನಾವು ಬೇಯಿಸ್ಕೋಬೇಕಾಗುತ್ತೆ. ನೋಡಿ ಮತ್ತು ಈ ಕಡೆ ತಿರುಗಿಸ್ಕೊಳ್ಳೋಣ. ನೋಡಿ ಗೋಲ್ಡನ್ ಕಲರ್ ಬರ್ತಾಯಿದೆ ಇಲ್ಲಿ ನೋಡಿ. ಇದಾಗಿದೆ, ತೆಗಿತಾ ಇದ್ದೀನಿ. ತೆಗೆದ್ಬಿಟ್ಟು ಇನ್ನೊಂದು ಕೂಡ ಹಾಕ್ಕೊಳ್ತೀನಿ ಅದೇ ಥರ. ಮತ್ತು ನಾನು ಇನ್ನೊಂದು ಕೂಡ ಅದೇ ಥರ ಹಾಕ್ಕೊಳ್ತಾ ಇದ್ದೀನಿ. ಫ್ಲೇಮು ಮೀಡಿಯಮಲ್ಲಿಟ್ಟು ಬೇಯಿಸ್ಕೊಳ್ಳಿ. ನೋಡಿ ತಿರುಗಿಸ್ಕೊಳ್ಳಿ ಈ ಥರ. ಹಿಟ್ಟು ಸ್ವಲ್ಪ ಮೆತ್ತಗಿರುತ್ತೆ. ಸ್ವಲ್ಪ ಎಣ್ಣೆ ಒಂದು 3-4 ಸ್ಪೂನ್ ಎಣ್ಣೆ ಹಾಕ್ಕೊಳ್ಳಿ. ಫಸ್ಟ್ 1-2 ಸ್ಪೂನ್ ಹಾಕ್ಕೊಂಡು ಸ್ವಲ್ಪ ನಾದ್ಕೊಳ್ಳಿ. ತಿರ್ಗಿ ಒಂದು 3-4 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ನಾದ್ಕೊಳ್ಳಿ. ಯಾವಾಗಲೂ ಅಷ್ಟೇ ಚಕ್ಲಿಗಳಿಗೆ ಚೆನ್ನಾಗಿ ನಾದಬೇಕು. ನಾದಿದ್ರೆ ಅಷ್ಟು ರುಚಿಯಾಗೂ ಇರುತ್ತೆ ಮತ್ತು ತುಂಬ ಚೆನ್ನಾಗಿ ಬರುತ್ತೆ ಚಕ್ಲಿಗಳು. ಆ ಕಡೆಗೆ ತಿರ್ಸ್ಕೊಳ್ಳಿ. ಇದು ನಾರ್ತ್ ಕಡೆ ತುಂಬ ಮಾಡ್ತಾರೆ, ಸೇವ್ ನಮ್ಕಿನ್ ಅಂದ್ಬಿಟ್ಟು ತುಂಬ ಮಾಡ್ತಾರೆ. ಇದು ತೆಗಿತಾ ಇದ್ದೀನಿ ಮತ್ತು ಹಾಗೆಲ್ಲ ಹಾಕ್ಕೊಂಡು ಬರ್ತೀನಿ. ಇದ್ರ ಜೊತೆಗೆ ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕೋಣ. ನೋಡಿ ಎಣ್ಣೆನೂ ಕುಡ್ದಿಲ್ಲ, ಎಷ್ಟೆಷ್ಟು ಎಣ್ಣೆ ಹಾಕಿದ್ದೀನಿ ನೋಡಿ. ನಾನು ತುಂಬ ಎಣ್ಣೆ ಕೂಡ ಬಳಸಿಲ್ಲ. ಇದಾಗಿದೆ, ತೆಗಿತಾ ಇದ್ದೀನಿ. ಎಷ್ಟು ಗಿರಿಗಿರಿಯಾಗಿ ಬಂದಿದೆ ನೋಡಿ. ಏನು ಬಳಸಲೇ ಇಲ್ಲ ಇದಕ್ಕೆ. ಒಂದು 4 ಸ್ಪೂನಷ್ಟು, 4-5 ಸ್ಪೂನಷ್ಟು ನಾನು ಎಣ್ಣೆ ಬಳಸಿದ್ದೀನಿ ಅಷ್ಟೇ. ಕಲಿಸ್ಬೇಕಾದ್ರೆ ನೋಡಿ ಟೇಸ್ಟ್ ನೋಡೋಣ. ನೋಡಿ ಈ ಸೇವ್ ನಮ್ಗೆ ನಿಮಗೆ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಆ್ಯಂಡ್ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಕೂಡ ಮಾಡಿ. ಥ್ಯಾಂಕ್ ಯು. ಟೇಸ್ಟ್ ಮತ್ತು ತುಂಬ ಚೆನ್ನಾಗಿ. ಹೇರ್ ಟೈಟ್ ಕಂಟೈನರಲ್ಲಿ ಇಟ್ಬಿಟ್ರೆ 1 ತಿಂಗಳವರೆಗೂ ಏನೂ ಆಗೋದಿಲ್ಲ. 1 ತಿಂಗಳು ನಾವು ಸ್ವಲ್ಪ ಮಾಡ್ತೀವಲ್ಲ, 1 ವಾರದಲ್ಲಿ ಖಾಲಿ ಆಗಿಬಿಡುತ್ತೆ. ಕಾಫಿ ಟೀ ಟೈಮ್ಗೆಲ್ಲ ತುಂಬ ಚೆನ್ನಾಗಿರುತ್ತೆ.